ನಮಸ್ಕಾರ ಸ್ನೇಹಿತರೆ, ಇದು ಜ್ಞಾನದೀವಿಗೆ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಜ್ಞಾನ ಮತ್ತು ಆತ್ಮ ಅನ್ವೇಷಣೆಯ ಈ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಸಾವಿರಾರು ವರ್ಷಗಳಿಂದ ಯೋಗಿಗಳನ್ನು, ಸಾಧಕರನ್ನು ಆಕರ್ಷಿಸುತ್ತಾ ಬಂದಿರುವ ಒಂದು ಆಳವಾದ ರಹಸ್ಯದ ಕಡೆಗೆ ಸಾಗುತ್ತಿದ್ದೇವೆ. ನಮ್ಮೊಳಗೆ ಮೌನವಾಗಿ ಮಲಗಿರುವ ಇದು ಜಾಗೃತಿಯಾದರೆ ಜೀವನದ ಒಳ ಅರ್ಥವನ್ನೇ ಹೊಸದಾಗಿ ತೋರಿಸಬಹುದು ಎಂದು ಹೇಳಲಾಗುವ ಶಕ್ತಿ, ಅದೇ ಕುಂಡಲಿನಿ. ಕುಂಡಲಿನಿ ಅಂದರೆ ನಿಜವಾಗಿಯೂ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಡಲಿನಿಯ ಬಗ್ಗೆ ಸರಳವಾಗಿ, ಆಳವಾಗಿ ಮತ್ತು ಕುತೂಹಲಕರವಾಗಿ ತಿಳಿದುಕೊಳ್ಳೋಣ. ಇದು ಕೇವಲ ಮಾಹಿತಿಯಲ್ಲ, ನಿಮ್ಮೊಳಗಿನ ಜಾಗೃತಿಯ ಕಡೆಗೆ ಸಾಗುವ ಒಂದು ಪ್ರಯಾಣ. ಒಂದು ಕ್ಷಣ ಯೋಚಿಸಿ ನೋಡಿ. ನಾವು ಪ್ರತಿದಿನ ನಮ್ಮ ದೇಹವನ್ನು ಬಳಸುತ್ತೇವೆ, ಮನಸ್ಸನ್ನು ಬಳಸುತ್ತೇವೆ, ಭಾವನೆಗಳನ್ನು ಅನುಭವಿಸುತ್ತೇವೆ. ಆದರೆ ನಮ್ಮೊಳಗೆ ಇನ್ನೂ ಸಂಪೂರ್ಣವಾಗಿ ಅರಿಯದ ಒಂದು ಶಕ್ತಿ ಇರಬಹುದೇ ಎಂದು ಯಾವಾಗಲಾದರೂ ಯೋಚಿಸಿದ್ದೀವ? ಸಾವಿರಾರು ವರ್ಷಗಳಿಂದ ಯೋಗಿಗಳು ಒಂದು ವಿಷಯವನ್ನು ಹೇಳುತ್ತಾ ಬಂದಿದ್ದಾರೆ. ಮಾನವನೊಳಗೆ ಒಂದು ಸೂಕ್ಷ್ಮ ಶಕ್ತಿ ಮೌನವಾಗಿ ಮಲಗಿಕೊಂಡಿದೆ ಎಂದು. ಅದು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದರ ಅನುಭವದ ಬಗ್ಗೆ ಅನೇಕ ಸಾಧಕರು ಮಾತನಾಡಿದ್ದಾರೆ. ಅದುವೇ ಕುಂಡಲಿನಿ. ಕುಂಡಲಿನಿ ಎಂಬ ಪದವು ಸಂಸ್ಕೃತದ ಕುಂಡಲ ಎಂಬ ಪದದಿಂದ ಬಂದಿದೆ. ಕುಂಡಲ ಎಂದರೆ ಸುತ್ತಿಕೊಂಡಿರುವುದು, ವಲಯವಾಗಿ ಮಡಚಿಕೊಂಡಿರುವುದು. ಆ ಕಾರಣಕ್ಕೆ ಯೋಗ ಪರಂಪರೆಯಲ್ಲಿ ಕುಂಡಲಿನಿಯನ್ನು ಸರ್ಪದಂತೆ ಸುತ್ತಿಕೊಂಡಿರುವ ಶಕ್ತಿ ಎಂದು ವರ್ಣಿಸಲಾಗಿದೆ. ಯೋಗಶಾಸ್ತ್ರದ ಪ್ರಕಾರ ಈ ಶಕ್ತಿ ಮೂಲಾಧಾರ ಚಕ್ರದ ಬಳಿ 3.5 ಸುತ್ತು ಹಾಕಿರುವಂತೆ ಮಲಗಿದೆ ಎಂದು ಹೇಳುತ್ತಾರೆ. ಇಲ್ಲಿ ಒಂದು ಕುತೂಹಲಕರ ಪ್ರಶ್ನೆ ಬರುತ್ತದೆ. ಕುಂಡಲಿನಿಯನ್ನು ಏಕೆ 3.5 ಸುತ್ತು ಹಾಕಿಕೊಂಡಿದೆ ಎಂದು ಹೇಳುತ್ತಾರೆ? ಯೋಗ ಪರಂಪರೆಯಲ್ಲಿ ಇದಕ್ಕೆ ಹಲವಾರು ಅರ್ಥಗಳನ್ನು ನೀಡಿದ್ದಾರೆ. ಕೆಲವರು ಈ 3 ಸುತ್ತುಗಳನ್ನು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಮಾನವನ 3 ಮೂಲ ಸ್ಥಿತಿಗಳಾದ ದೇಹ, ಮನಸ್ಸು ಮತ್ತು ಚೇತನಕ್ಕೆ ಸಂಬಂಧಿಸಿದೆ ಎನ್ನುತ್ತಾರೆ. ಹಾಗಾದರೆ ಆ ಅರ್ಧ ಸುತ್ತು ಏನು? ಅದನ್ನು ಹಲವರು ಇನ್ನೂ ಪೂರ್ಣವಾಗಿ ಜಾಗೃತಿಯಾಗದ, ಆದರೆ ಜಾಗೃತಿಯ ದಿಕ್ಕಿಗೆ ಸಿದ್ಧವಾಗಿರುವ ಶಕ್ತಿಯ ಸಂಕೇತವೆಂದು ವಿವರಿಸುತ್ತಾರೆ. ಅಂದರೆ ಕುಂಡಲಿನಿ ಸಂಪೂರ್ಣ ನಿದ್ರೆಯಲ್ಲಿಯೂ ಇಲ್ಲ, ಸಂಪೂರ್ಣ ಜಾಗೃತಿಯಲ್ಲೂ ಇಲ್ಲ. ಅದು ಜಾಗೃತಿಯಾಗಲು ಕಾಯುತ್ತಿರುವ ಒಂದು ಸಾಧ್ಯತೆ. ಕುಂಡಲಿನಿ ಸರ್ಪದ ರೂಪದಲ್ಲಿದೆ ಎಂದು ಏಕೆ ಹೇಳುತ್ತಾರೆ? ಈ ಪ್ರಶ್ನೆ ಬಹಳ ಜನರ ಕುತೂಹಲವನ್ನು ಕೆರಳಿಸಿದೆ. ಇಲ್ಲಿ ಸರ್ಪವೆಂದರೆ ಭಯದ ಸಂಕೇತವಲ್ಲ. ಸರ್ಪ ಒಂದು ರೂಪಕ. ಯಾಕೆಂದರೆ ಸರ್ಪ ಮೌನವಾಗಿರುತ್ತದೆ, ಶಾಂತವಾಗಿ ಮಲಗಿರುತ್ತದೆ, ಆದರೆ ಜಾಗೃತಿಯಾದ ಕ್ಷಣದಲ್ಲಿ ಚಲನೆ ಆರಂಭವಾಗುತ್ತದೆ. ಇದನ್ನೇ ಯೋಗಿಗಳು ಕುಂಡಲಿನಿಗೆ ಹೋಲಿಸಿದ್ದಾರೆ. ಇನ್ನೊಂದು ಆಳವಾದ ಅರ್ಥವೂ ಇದೆ. ಸರ್ಪ ತನ್ನ ಚರ್ಮ ಬದಲಿಸುತ್ತದೆ, ಅದರರ್ಥ ರೂಪಾಂತರ. ಹಾಗೆಯೇ ಕುಂಡಲಿನಿ ಎಂದರೆ ಹೊರಗಿನ ಶಕ್ತಿಯಲ್ಲ, ಒಳಗಿನ ರೂಪಾಂತರದ ಸಂಕೇತ. ಮತ್ತೊಂದು ಆಸಕ್ತಿಕರ ವಿಷಯವೇನೆಂದರೆ, ಹಲವಾರು ಸಂಸ್ಕೃತಿಗಳಲ್ಲಿಯೂ ಸರ್ಪವನ್ನು ಜ್ಞಾನ, ಶಕ್ತಿ, ಪುನರ್ಜನ್ಮ ಇವುಗಳ ಪ್ರತೀಕವಾಗಿ ಬಳಸಿದ್ದಾರೆ. ಕುಂಡಲಿನಿ ದೇಹದಲ್ಲಿ ಎಲ್ಲಿ ಇದೆ? ಯೋಗ ಪರಂಪರೆಯ ಪ್ರಕಾರ ಕುಂಡಲಿನಿ ಮೂಲಾಧಾರ ಚಕ್ರದಲ್ಲಿ ಮಲಗಿದೆ. ಮೂಲಾಧಾರ ಅಂದರೆ ಬೆನ್ನುಹುರಿಯ ಅಡಿಭಾಗದ ಸೂಕ್ಷ್ಮ ಶಕ್ತಿ ಕೇಂದ್ರ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಯೋಣ. ಇದು ವೈದ್ಯಕೀಯ ಪರೀಕ್ಷೆಯಲ್ಲಿ ಕಾಣುವ ಅಂಗವಲ್ಲ. ಇದು ಸೂಕ್ಷ್ಮ ಶರೀರದ ಕಲ್ಪನೆ. ಅಂದರೆ ನಾವು ದೇಹವನ್ನು ಕಣ್ಣಿಗೆ ಕಾಣುವಷ್ಟು ಮಾತ್ರವಲ್ಲ, ಅದರ ಹಿಂದೆ ಒಂದು ಸೂಕ್ಷ್ಮ ಶಕ್ತಿ ಇದೆ ಎಂದು ಯೋಗ ಹೇಳುತ್ತದೆ. ಯೋಗಿಗಳ ಪ್ರಕಾರ ಮಾನವನ ಸೂಕ್ಷ್ಮ ಶರೀರದಲ್ಲಿ 72,000 ನಾಡಿಗಳು ಇವೆ. ಅವು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಶಕ್ತಿ ಹರಿಯುವ ಮಾರ್ಗಗಳಂತೆ ವಿವರಿಸಲಾಗಿದೆ. ಅದರಲ್ಲಿಯೂ
3 ಮುಖ್ಯವಾದವುಗಳು: ಇಡ, ಪಿಂಗಲ, ಸುಷುಮ್ನ. ಚಂದ್ರ ಸ್ವಭಾವದ ನಾಡಿಯೇ ಇಡನಾಡಿ. ಇದು ಶಾಂತಿ ಹಾಗೂ ಒಳನೋಟಕ್ಕೆ ಸಂಬಂಧಿಸಿದೆ. ಇದನ್ನು ಚಂದ್ರನಾಡಿ ಎಂತಲೂ ಕರೆಯುತ್ತಾರೆ. ಪಿಂಗಲ ಇದು ಸೂರ್ಯನಾಡಿ. ಇದು ಚಟುವಟಿಕೆಗೆ ಮತ್ತು ಚಲನೆಗೆ ಸಂಬಂಧಿಸಿದೆ. ಸುಷುಮ್ನ ಇದು ಅತ್ಯಂತ ಮುಖ್ಯ, ಏಕೆಂದರೆ ಯೋಗಿಗಳ ಪ್ರಕಾರ ಕುಂಡಲಿನಿ ಜಾಗೃತಿಯಾದಾಗ ಸುಷುಮ್ನ ಮಾರ್ಗದಲ್ಲಿ ಮೇಲಕ್ಕೆ ಏರಲು ಆರಂಭಿಸುತ್ತದೆ ಎನ್ನುತ್ತಾರೆ. ಇದನ್ನು ಕೇಳಿದಾಗ ಒಂದು ಪ್ರಶ್ನೆ ಹುಟ್ಟುತ್ತದೆ: ಅದು ಮೇಲಕ್ಕೆ ಎಲ್ಲಿ ಹೋಗುತ್ತದೆ? ಅದಕ್ಕೆ ಉತ್ತರವೇ ಚಕ್ರಗಳು. ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇಲ್ಲಿಯವರೆಗೂ ಕೇಳಿದ ಮೇಲೆ ನೀವು ಕುಂಡಲಿನಿ ನಮಗೆ ಏಕೆ ಮುಖ್ಯ ಎಂದು ಕೇಳಬಹುದು. ಕುಂಡಲಿನಿಯನ್ನು ಯೋಗಿಗಳು ಕೇವಲ ಶಕ್ತಿಯಂತೆ ನೋಡಿಲ್ಲ, ಅವರು ಚೇತನದ ಜಾಗೃತಿ ಎಂದು ನೋಡಿದ್ದಾರೆ. ಅದರ ಅರ್ಥವೇನು? ಕುಂಡಲಿನಿ ಬಗ್ಗೆ ಯೋಗಿಗಳು ಹೇಳುವುದು ಒಳಗಿನ ಶಾಂತಿ ಹೆಚ್ಚಾಗಬಹುದು, ಗಮನ ಆಳವಾಗಬಹುದು, ಭಾವನೆಗಳ ಮೇಲೆ ಸ್ಪಷ್ಟತೆ ಬರಬಹುದು, ಸ್ವತಃ ನಮ್ಮನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬಹುದು. ಆದರೆ ಇಲ್ಲಿ ತುಂಬ ಮುಖ್ಯವಾದ ಒಂದು ಮಾತು: ಕುಂಡಲಿನಿ ಅಂದರೆ ಹೊರಗಿನ ಅದ್ಭುತಗಳ ಬಗ್ಗೆ ಅಲ್ಲ, ಒಳಗಿನ ಜಾಗೃತಿಯ ಬಗ್ಗೆ. ಕೆಲವರು ಇದನ್ನು ಸೂಪರ್ ನ್ಯಾಚುರಲ್ ಪವರ್ ಎಂದು ಹೇಳುತ್ತಾರೆ. ಆದರೆ ಯೋಗದ ಆಳವಾದ ಅರ್ಥದಲ್ಲಿ ಇದು ಬಾಹ್ಯ ಲೋಕವನ್ನು ಗೆಲ್ಲುವುದಲ್ಲ, ಇದು ಒಳಗಿನ ಶಾಂತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಒಂದು ಕ್ಷಣ ಕಲ್ಪಿಸಿ ನೋಡಿ, ಸಾವಿರಾರು ವರ್ಷಗಳ ಹಿಂದೆ ವಿಜ್ಞಾನ ಸಾಧನಗಳಿಲ್ಲದ ಕಾಲದಲ್ಲಿ ಯೋಗಿಗಳು ತಮ್ಮ ಒಳಗಿನ ಅನುಭವಗಳ ಆಧಾರದ ಮೇಲೆ ಇಷ್ಟು ಸೂಕ್ಷ್ಮವಾದ ಶಕ್ತಿ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ದರು. ಇದೇ ಕುಂಡಲಿನಿ ವಿಷಯವನ್ನು ಇಂದಿಗೂ ರಹಸ್ಯಮಯವಾಗಿರಿಸುತ್ತದೆ. ಆದರೆ ಇದರ ಬಗ್ಗೆ ಅತಿಯಾದ ಕಲ್ಪನೆ ಮಾಡುವುದು ಸರಿಯಲ್ಲ, ಏಕೆಂದರೆ ಪ್ರತಿಯೊಂದು ಅನುಭವವನ್ನು ಕುಂಡಲಿನಿ ಎಂದು ಕರೆಯಲು ಆಗುವುದಿಲ್ಲ. ಕುಂಡಲಿನಿ ಬಗ್ಗೆ ನಮಗೆ ಹಲವಾರು ಉಲ್ಲೇಖಗಳು ಯೋಗ ಗ್ರಂಥಗಳಲ್ಲಿ ಸಿಗುತ್ತವೆ. ಹಾಗೆ ಹಠಯೋಗ ಪ್ರದೀಪಿಕ, ಶಿವ ಸಂಹಿತ, ಘೇರಂಡ ಸಂಹಿತ ಈ ಗ್ರಂಥಗಳಲ್ಲಿ ಕುಂಡಲಿನಿಯನ್ನು ಹೇಗೆ ಜಾಗೃತಿಪಡಿಸಬೇಕು, ಅದರ ಪ್ರಭಾವವೇನು, ಯಾವ ಜಾಗ್ರತೆ ತೆಗೆದುಕೊಳ್ಳಬೇಕು, ಇವುಗಳನ್ನು ಕುರಿತು ವಿವರಿಸಲಾಗಿದೆ. ಒಂದು ಕ್ಷಣ ಯೋಚಿಸಿ ನೋಡಿ. ಇವತ್ತು ನಾವು ಸ್ಟ್ರೆಸ್, ಆಂಗ್ಸೈಟಿ ಬಗ್ಗೆ ಮಾತನಾಡುತ್ತೇವೆ. ಆದರೆ ನೂರಾರು ವರ್ಷಗಳ ಹಿಂದೆ ಯೋಗಿಗಳು ಮಾನವನ ಒಳಗಿನ ಶಕ್ತಿಯನ್ನು ಹೇಗೆ ಜಾಗೃತಿಪಡಿಸಬೇಕು ಎನ್ನುವುದನ್ನು ಅಧ್ಯಯನ ಮಾಡುತ್ತಿದ್ದರು. ಅದಕ್ಕೆ ಕುಂಡಲಿನಿ ವಿಷಯ ಇಂದಿಗೂ ಜನರನ್ನು ಆಕರ್ಷಿಸುತ್ತದೆ. ಜನರಲ್ಲಿ ಕುಂಡಲಿನಿ ಬಗ್ಗೆ ತಪ್ಪು ಕಲ್ಪನೆಗಳಿವೆ. ಇಲ್ಲಿ ಜಾಗರೂಕತೆ ಅವಶ್ಯಕ. ಕುಂಡಲಿನಿ ಜಾಗೃತಿಯಾದರೆ ತಕ್ಷಣ ವಿಶೇಷ ಶಕ್ತಿಗಳು ಬರುತ್ತವೆ. ಒಂದು ದಿನ ಧ್ಯಾನ ಮಾಡಿದರೆ ಸಾಕು, ದೇಹದಲ್ಲಿ ಏನಾದರೂ ವಿಚಿತ್ರ ಅನುಭವವಾದರೆ ಅದೇ ಕುಂಡಲಿನಿ ಎಂದು. ಆದರೆ ವಾಸ್ತವವೇನೆಂದರೆ, ಕುಂಡಲಿನಿ ಬಗ್ಗೆ ಪರಂಪರೆ ಹೇಳುವುದೇನೆಂದರೆ, ಇದು ನಿಧಾನವಾದ ಪ್ರಕ್ರಿಯೆ. ಎಲ್ಲ ಅನುಭವವೂ ಕುಂಡಲಿನಿ ಆಗುವುದಿಲ್ಲ. ಕಲ್ಪನೆ ಮತ್ತು ನಿಜವಾದ ಒಳ ಅನುಭವ ಎರಡೂ ಬೇರೆ. ಯೋಗ ಪರಂಪರೆಯು ಹೀಗೆ ಹೇಳುತ್ತದೆ: ಅನುಭವಕ್ಕಿಂತ ಸ್ಥಿರತೆ ಮುಖ್ಯ, ಉತ್ಸಾಹಕ್ಕಿಂತ ಸಮತೋಲನ ಮುಖ್ಯ. ಇಂದು ನಾವು ಕುಂಡಲಿನಿ ಎಂಬ ರಹಸ್ಯದ ಬಾಗಿಲನ್ನು ಮಾತ್ರ ಸೌಮ್ಯವಾಗಿ ತಟ್ಟಿದ್ದೇವೆ. ಆದರೆ ಅದರ ಒಳಗೆ ಇನ್ನೂ ಅನೇಕ ಪ್ರಶ್ನೆಗಳು ಮೌನವಾಗಿ ಕಾದಿವೆ. ಕುಂಡಲಿನಿ ಜಾಗೃತಿಯಾದರೆ ನಿಜವಾಗಿಯೂ ಏನಾಗುತ್ತದೆ? ಚಕ್ರಗಳು ಹೇಗೆ ಕೆಲಸ ಮಾಡುತ್ತವೆ? ಧ್ಯಾನದಲ್ಲಿ ಕೆಲವರಿಗೆ ಏಕೆ ವಿಚಿತ್ರ ಅನುಭವಗಳಾಗುತ್ತವೆ? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಈಗಲೇ ಸಂಪೂರ್ಣವಾಗಿ ಹೇಳುವುದಿಲ್ಲ, ಏಕೆಂದರೆ ಕೆಲವು ರಹಸ್ಯಗಳು ನಿಧಾನವಾಗಿ ತೆರೆದುಕೊಂಡಾಗಲೇ ಅದರ ಸೌಂದರ್ಯ ಹೆಚ್ಚು. ಇಂತಹ ಇನ್ನಷ್ಟು ಆಳವಾದ, ಕುತೂಹಲಕರ ಮತ್ತು ರಹಸ್ಯಮಯ ವಿಷಯಗಳನ್ನು ತಿಳಿದುಕೊಳ್ಳಲು ಜ್ಞಾನ ಟಿವಿಗೆ ಜೊತೆಗಿರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಳವಾದ ಹೆಜ್ಜೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.